ಚಿಕ್ಕ ಸಾವುಕಾರ್ರೆ ಇನ್ನೂ ಬರ್ಲಿಲ್ವಾ? ಹಾ, ಚಿಕ್ಕಮ್ಮವರು ಅಮ್ಮವರು ಮಲ್ಲಿ ಯಾರು ಬಂದಿಲ್ಲ ಇನ್ನೂ. ಈಗ ನಮ್ಮ ಅಜ್ಜಿ ಹೋಗೈತಲ್ಲ ತಿಮ್ಮಜ್ಜಿ, ಎಲ್ಲಾನು ಓಡಿಸುತ್ತೆ ನೋಡು. ಈಗ ಬೇಗ ಬಂದ್ಬಿಡ್ತಾರೆ ಇರುತ್ತಿಪ್ಪೆ. ತಿಮ್ಮಜ್ಜಿ ಹೋಗೈತೆ ಅಂದ್ರೆ ಓಡ್ ಬರ್ಲೇಬೇಕು. ಅಮ್ಮ ಅಮ್ಮ ಅವಜ್ಜಿ ಏನೇ ಕಾವೇರಿ ಹಂಗ್ ಓಡಿಸುತ್ತೆ? ಹ್ಞೂ ಪದ್ದು ಅತ್ತೆ ಅಯ್ಯಪ್ಪ. ಹ್ಞೂ ಅದ್ಯಾಕೆ ಬದ್ದು ತಿಮ್ಮಜ್ಜಿ ಅದಕ್ಕೆ ನಾವು ಓಡ್ ಬಂದ್ವಿ ಅಲ್ಲೇ. ಅಮ್ಮಯ್ಯ ಅತ್ತೆ ಎಲ್ಲ ಇನ್ನ ಅಲ್ಲೇ ಇದ್ರು. ಅವ್ರ ಕೈಲಿ ಓಡ್ ಬರಕ್ಕಾಗಲಿಲ್ಲ, ನಾವು ಓಡ್ ಬಂದ್ವಿ. ಏನ್ ಪದ್ದು ಎಲ್ಲಿ? ನೇತ್ರ ಮತ್ತೆ ಮಲ್ಲಿ ಯಾರು ಬರ್ಲಿಲ್ವೇ? ಅಮ್ಮಯ್ಯ ಎಲ್ಲಿ ಬರ್ತಾ ಇದಾರೆ ಅವರು? ಅಯ್ಯೋ ಅಣ್ಣ, ಅಜ್ಜಿ ಬಂದು ಓಡಿಸು ಎಲ್ಲಾರು ಬೈದು ಹೋಗ್ರಿ ಹೋಗ್ರಿ ಜಲ್ದು ನಾಮಕರಣ ಮಾಡಕ್ ಇಲ್ಲೇ ಹುಡ್ಕೊಂಡು ಸೀರೆ ಹುಡ್ಕೊಂಡು ನಿಂತಿದ್ರ ಅಂತ ನಾನು ಕಾವೇರಿನು ಕೊಡಲೇ ಬಂದ್ವಿ. ಹೌದಾ? ಎಲ್ಲಿ ಮತ್ತೆ ಅವ್ರು ಬರ್ಲಿಲ್ವಿ ನಾನು? ಅಪ್ಪ ಅಮ್ಮಯ್ಯನು ಅತ್ತೆನು ಎಲ್ಲ ಬರ್ತಾ ಇದಾರೆ. ಅವರು ಸೀರೆ ಹುಡ್ಕೊಂಡಾರಲ್ಲ ಹೊಸ ಸೀರೆನ, ಅದಕ್ಕೆ ನಿಧಾನಕ್ಕೆ ಬರ್ತಾ ಇದಾರೆ. ನಾವು ಓಡ್ ಬಂದ್ವಿ, ನಾನು ಪದ್ದು ಅತ್ತೆನು. ಓ ಬಂದೇ ಬಿಟ್ರು ಚಿಕ್ಕಮ್ಮವರು ಅಮ್ಮವರು ಎಲ್ರು. ಐಲೆಲೆಲೆಲೆಲೆ ನಮ್ಮ ಮುದ್ದು ಬಂಗಾರಿಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇವತ್ತು ಹೊಸ ಬಟ್ಟೆ ಇಕ್ಕೊಂಡು. ಓ ಬಂದ್ರಾ? ಸದ್ಯ ಬಂದ್ರಲ್ಲ ಈಗ್ಲಾದ್ರೂ. ಬರ್ದಿದ್ರೆ ಆ ಅಜ್ಜಿ ಬಿಡ್ಬೇಕಲ್ಲ ಅಣ್ಣ. ಅಯ್ಯೋ ಒಂದೇ ಸಮನೆ ಕಾಟ. ಹೋಗ್ರಿ ಹೋಗ್ರಿ ಅಲ್ಲಿಗೆ ಅಂತಾನ ತಿಮ್ಮಜ್ಜಿ. ಅದಕ್ಕೆ ನಾವು ಅರ್ಜೆಂಟಾಗೆ ಇನ್ನೂ ನಾನೊಂದಿಟ್ಟು ಮೇಕಪ್ ಮಾಡ್ಕೋಬೇಕಾಯ್ತು. ಆ ಅಜ್ಜಿ ಏನು ಹೋಗ್ರಿ ಹೋಗ್ರಿ ಟೈಮ್ ಆಯ್ತು ಅಂತಾನ ಬೈದಿತ್ತು ತಿಮ್ಮಜ್ಜಿ. ಅದಕ್ಕೆ ಅರ್ಜೆಂಟ್ನಾಗೆ ಓಡ್ ಬಂದ್ವಿ. ಎಲ್ಲಿ ಸೂಜಿ ಬಂದಿಲ್ವೇ? ಅತ್ತೆ ನನ್ನ ಗಂಡ ಎಲ್ಲೋದ್ರಣ್ಣ? ಅಯ್ಯೋ ಅಮ್ಮೋರೆ, ಸೂಜಿ ಮತ್ತೆ ಅವರಮ್ಮ ಯಾವಾಗಲೇ ಬಂದು ಕಾಯ್ತಾ ಕೂತಿದ್ದಾರೆ. ಅಲ್ಲಿ ದೇವಸ್ಥಾನದೊಳಗಡೆ ಹೋಗಿ ಬರ್ತೀವಿ ಅಂತ ಹೋದ್ರು. ಬರ್ತಾರೆ ಇರಿ, ನಾನೇ ಹೋಗಿ ಕರ್ಕ ಬರ್ತೀನಿ. ಸಾವುಕಾರರು ಅಲ್ಲಿ ಇದು ಅಡುಗೆ ಸಾಲಾಗಿದ್ದಾರೆ, ಅಡುಗೆ ಮಾಡಿಸ್ತಾ ಇದ್ದಾರೆ. ಹೌದಾ? ಸರಿ, ನಾಮಕರಣ ಆಗೋವರೆಗೂ ಇಲ್ಲಿಗೆ ಬರ್ಬೇಕಂತೆ ಅಂತ ಹೇಳಿ ಕರ್ಕೊಂಬ ಹೋಗ್ದು ತಿಪ್ಪೆ. ಸರಿ ಅಮ್ಮೋರೆ, ಕರ್ಕ ಬರ್ತೀನಿ ರೀ. ಎಲ್ಲೆಲ್ಲೆಲ್ಲೆ ನನ್ನ ರಾಜ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಗುಂಡ. ಅವಳೆಲ್ಲಿ? ಅಲ್ಲಿದ್ದಾಳೆ ಅತ್ತೆ ತೆಗೆ. ಹ್ಞೂ, ಅವಳು ಜಾಸ್ತಿನ ಮಲ್ಲಿಗೆ ರೂಢಿ ಆಗ್ಯವಳಲ್ವಾ, ಅದಕ್ಕೆ ಮಲ್ಲಿನೇ ರೆಡಿ ಮಾಡಿ ಕರ್ಕೊಂಬಂದ್ಲು ಅವಳನ್ನ. ನಾನು ಎತ್ಕೊಂತೀನಿ ಅವಳನ್ನ, ನೀನು ಅವ್ನ ಎತ್ಕೊಂತಾನ. ನಾನು ಅದಕ್ಕೆ ನನ್ನ ಮಗನ ಎತ್ಕೊಂಬಂದೆ. ಮಗಳನ್ನ ನೀನೆಂತಿ ಎತ್ಕೊಂಬಂದೇವಳೆ ನೋಡಲ್ಲಿ. ಏಯ್ ಬಂಗಾರಿ, ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ. ನಾ 2 ತೊಟ್ಲು ಹಾಕ್ಬೇಕಲ್ವಾ? ಒಂದೇ ಇಷ್ಟು ದೊಡ್ಡ ತೊಟ್ಲು ಹಾಕಿದಿರಾ? 2 ದೊಡ್ಡ ತೊಟ್ಟು ಈ ಥರದವು ಸಿಗಲಿಲ್ಲ, ಅದಕ್ಕೆ ಒಂದೇ ದೊಡ್ಡದಾಗೈತಲ್ವಾ, ಇಬ್ರು ಮಲಗಿಸ್ಬೋದು ಒಂದಕ್ಕೆ ಅಂತ ಹೇಳಿ ಒಂದೇ ತಗೊಂಬಂದು ಎಲ್ಲನ ಅಲಂಕಾರ ಮಾಡಿದ್ವಿ. ಸಾಕು ಬಿಡು ನೇತ್ರ, ಇನ್ನೆಷ್ಟೊತ್ತು ನಾವು ನಾಮಕರಣ ಮಾಡ್ತೀವಿ ಹೇಳು. ಇನ್ನೊಂದು ಎಲ್ಲಿ ಹುಡ್ಕೊಂಡು ಹೋಗೋಣ? ಇಷ್ಟು ದೊಡ್ಡದ ಇವಾಗ ಸದ್ಯಕ್ಕೆ ಅರ್ಜೆಂಟಿಗೆ ಯಾವುದು ಸಿಗಲಿಲ್ಲ ಅಂತನ ಇದನ್ನೇ ಅಲಂಕಾರ ಮಾಡಿದ್ವಿ, ದೊಡ್ಡದಾಗೈತಲ್ಲ ಅಂತನ. ಹ್ಞೂ ಹೌದು ಬಿಡಮ್ಮ ನೇತ್ರಮ್ಮ, ದೊಡ್ಡದಾಗೈತಲ್ಲ ಇದೇನೆ ಸಾಕು, ಒಂದೇನೆ. ಸೂಜಿನ ಕರ್ಕ ಬರಪ್ಪ, ನಾಮಕರಣ ಮಾಡಲಿ ಜಲ್ದಿ. ಓ ಬಂದ್ರಲ್ಲ ಸೂಜಿನೂ ಅತ್ತೇನು. ಸೂಜಿ ಬಾ, ಸೂಜಿ ಬಾ. ಸುಜಿ ತೊಟ್ಲಿಗೆ ಪೂಜೆ ಮಾಡಮ್ಮ, ವೈಕಿ ಉದ್ಗಡ್ಡಿ ಬೆಳಗು. ಎಲ್ಲ ಒಳ್ಳೇದಾಗ್ಲಪ್ಪ, ಯಾವ ವಿಜ್ಞಾನ ಕೊಡ್ಬೇಡಪ್ಪ ದೇವ್ರೇ ಅಂತಾನ ವಿಘ್ನೇಶ್ವರನ್ಗೆ ಕೈ ಮುಗಿ ಮೊದ್ಲು. ಕೈ ಮುಗಿ ಉದ್ಗಡ್ಡಿ ಹಚ್ಚು. ಸರಿ ಅಮ್ಮ ಆಯ್ತು. ದೇವ್ರಿ ಎಲ್ಲ ಒಳ್ಳೇದ್ ಮಾಡಪ್ಪ. ನಮ್ಮ ಅಣ್ಣನ ಮಕ್ಕಳು ಇಬ್ರು ಸುಖವಾಗಿ ಸಂತೋಷವಾಗಿ ಇರೋ ತರ, ಆರೋಗ್ಯವಾಗಿರೋ ತರ ಆಶೀರ್ವಾದ ಮಾಡಪ್ಪ ದೇವ್ರೇ. ಇವತ್ತು ನಾಮಕರಣ ಮಾಡ್ತಾ ಇದೀವಿ, ಅವರಿಬ್ರಿಗೂ ಒಳ್ಳೇದಾಗ್ಲಿ, ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಪ್ಪ ದೇವ್ರೇ. ಇವತ್ತಿಂದ ನಾಮಕರಣ ಮಾಡ್ಕೊಂಡು ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದಾರೆ ಇಬ್ರು. ಆ ಮನೇಲಿ ಸುಖವಾಗಿರ್ಲಿ. ನಮ್ಮಪ್ಪ ಅಮ್ಮ ಅಣ್ಣ ಎಲ್ಲರೂ ಚೆನ್ನಾಗಿರ್ಲಿ. ಪೂಜೆ ಮಾಡಿದ್ದಾಯ್ತು. ಅದ್ಗೆ ಇನ್ನೇನು ಇವ್ರನ್ನ ಹೆಸರು ಹೇಳ್ಬಿಟ್ಟು ತೊಟ್ಲಕ್ ಹಾಕೋದೇನ ಇರೋದು? ಇನ್ನೇನು ಇಲ್ಲಲ್ಲ, ಪೂಜೆ ಮಾಡಿದ್ದಾಯ್ತಲ್ಲ. ಯಾರ್ದು ನಾಮಕರಣ ಮಾಡ್ಲಿ? ಮೊದ್ಲು ಅವಳದ್ ಮಾಡ್ಲೋ ಇವನ್ ಮಾಡ್ಲೋ? ಸುಜಿ ಮೊದ್ಲು ಗಂಡ್ ಮಗುಂದೇ ಮಾಡ್ಬೇಕಣಮ್ಮ, ಅವನೇ ದೊಡ್ಡನಲ್ವಾ, ಅವಂದೇ ಮಾಡು ಮೊದ್ಲು. ಅವನೇ ವಂಶೋದ್ಧಾರಕ. ನೇತಮ್ಮ ಕೊಡು ಸೂಜಿ ಕೈಗೆ, ಹೆಸರು ಹೇಳ್ಬಿಟ್ಟು 3 ಸಾರಿನ ತೊಟ್ಲಕ್ ಹಾಕ್ಲಿ. ಸರಿ ತಾಳೆ ಸೂಜಿ, ಹುಷಾರಾಗಿ ಎತ್ಕೋ. ಓ ಏನಕ್ಕೆ ನಮ್ಮ ಅಣ್ಣಗೂ ಇದೇ ಡ್ರೆಸ್ಸು, ಅವನ ಮಗುಗುನು ಒಂದೇ ತರ ಡ್ರೆಸ್ ಇಬ್ರಿಗುನು. ಚೆನ್ನಾಗೈತೆ. ಹೂ ಕಣೆ ಸೂಜಿ, ನಾನೇ ತಂದಿದ್ದು. ಅವ್ರಿಗೂ ಇವನ್ಗೂ ಇಬ್ರಿಗೂ ಒಂದೇ ತರ ಡ್ರೆಸ್ ಇರ್ಲಿ ಚೆನ್ನಾಗಿರುತ್ತೆ ಅಂತಾನ. ನಾನು ನನ್ನ ಮಗಳು ತರ ಡ್ರೆಸ್ ಕಲರ್ ನೋಡ್ದೆ, ಆದ್ರೆ ಅದು ಸಿಗ್ಲಿಲ್ಲ, ಅದಕ್ಕೆ ಈ ಕಲರ್ ಇಷ್ಟ ಆಯ್ತು, ಇದನ್ನೇ ತಗೊಂಡೆ. ಹೌದಕ್ಕೆ ಇಬ್ರು ಅವಾಗ ಮ್ಯಾಚಿಂಗ್ ಚೆನ್ನಾಗಿರೋದು. ನೀವು ಅವಳಿಗೂ ನಿನ್ಗೂ ಒಂದೇ ತರ ಕಲರ್ ತಗೊಂಡಿದ್ರೆ ಹೋಗ್ಲಿ ಬಿಡಿ, ಈಗಲೂ ಚೆನ್ನಾಗಿ ಕಾಣ್ತಾ ಇದ್ದೀರಾ ಇಬ್ರು. ಹೌದು ಕಣೆ ಸೂಜಿ, ನಾನು ಹಂಗೆ ಅಂದ್ಕೊಂಡು ಅಂಗಡಿ ಎಲ್ಲ ಹುಡುಕ್ತೆ ಒಂದ್ ದಿವಸ ಎಲ್ಲ ನಮ್ಮ ಅಜ್ಜಿ ಅಂತ ಕಣ, ಆದ್ರೆ ಏನ್ ಮಾಡೋದು, ಎಲ್ಲೂ ಸಿಗ್ಲಿಲ್ಲ, ಒಂದೇ ಕಲರ್ ನಾವು. ಅದಕ್ಕೆ ಇನ್ನೇನ್ ಮಾಡೋದು ಅಂತ ಸುಮ್ಮನಾದೆ. ಹೆಸರು ಹೇಳಮ್ಮ ನೇತ್ರ, ಯಾವ ಹೆಸರು ಸೆಲೆಕ್ಟ್ ಮಾಡಿದೀಯಾ? ಸೂಜಿ 3 ಸಲ ಹೆಸರು ಕಿವಿಲಿ ಹೇಳ್ಬಿಟ್ಟು ಇದಕ್ಕೆ ಹಾಕಮ್ಮ, ತೊಟ್ಲಿಗೆ ಹಾಕು. ಅದ್ಗೆ ಏನ್ ಹೆಸರು? ಅದ್ಗೆ ಇವನ್ಗೆ ಕೃಷ್ಣ ಅಂತ ಹೆಸರಿಡೋಣ ಅಂತಿದ್ದೀನಿ. ಇವನು ತುಂಬಾ ತೀರ್ಕೆ ಮಾಡ್ತಾನಲ್ವಾ, ಅದಕ್ಕೆ ಕೃಷ್ಣನು ಸಣ್ಣನಿದ್ದಾಗ ಅಷ್ಟೇ ತೀರ್ಕೆ ಮಾಡ್ತಿದ್ನಂತೆ. ನಾನ್ ಕತೆಗಳಲ್ಲೆಲ್ಲ ಓದಿದ್ದೀನಿ, ಪಿಕ್ಚರ್ನಾಗೆಲ್ಲ ನೋಡಿದ್ದೀನಲ್ಲ, ಅದಕ್ಕೆ ನನ್ಗೂನು ಕೃಷ್ಣ ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಕೃಷ್ಣ ಅಂತ ಹೆಸರಿಡೋಣ ಅಂತಿದ್ದೀನಿ. ಕೃಷ್ಣ ಅಂತಾನೆ ಹೆಸರು 3 ಸಲ ಕಿವಿಲಿ ಹೇಳಿ ತೊಟ್ಲಿಗೆ ಹಾಕು ಸುಜ್ಜಿ.
ಓ ಕೃಷ್ಣ, ಚೆನ್ನಾಗೈತೆ ಹೆಸರು. ತುಂಬಾ ಚೆನ್ನಾಗೈತೆ. ಕರಿಯಕ್ಕೂ ಜಲ್ದಿ ಬರುತ್ತೆ ಬಾಯಿಗೆ. ಸರಿ ಅದಕ್ಕೆ ಅದೇ ಹೆಸರನ್ನ ಹೇಳ್ಬಿಟ್ಟು 3 ಸರಿನ ತೊಟ್ಲಿಗೆ ಹಾಕ್ತೀನಿ. ಕೃಷ್ಣ ಕೃಷ್ಣ ಕೃಷ್ಣ. ಏ ಕಳ್ಳ ಕೃಷ್ಣನ ಒಳ್ಳೆ ಕೃಷ್ಣ ಆಗ್ತೀಯ ನೀನು. ಹಾಂ ನಿಮ್ಮ ಅಮ್ಮಯ್ಯ ಸರಿಯಾದ ಹೆಸರನ್ನ ಇಕ್ಕವಳೆ ನಿನಗೆ ಸರಿಯಾಗಿ. ಕಳ್ಳ ಕೃಷ್ಣ. ಸುಜಿ ಕರ್ಕೊಳಮ್ಮ ಇವಳ ಮಲ್ಲಿ ಹತ್ರ ಇದ್ದಾಳಲ್ಲ ನಿನ್ ಸೊಸೆ ಕರ್ಕೊ. ಅವಳಿಗೂ ಒಂದೇ ಹೆಸರು ಹೇಳ್ಬಿಟ್ಟು ಹಾಕು ತೊಟ್ಲಾಕಿ. ಲಕ್ಷ್ಮಿ ಅಂತನ ಏನಾದ್ರೂ ಈಕ್ರಿ ಹೆಸ್ರ, ದೇವ್ರ ಹೆಸ್ರ ಲಕ್ಷ್ಮಿ ಅಂತನ. ಅಣ್ಣ ಏನ್ ಹೆಸರು ಇಡೋಣ? ಅಯ್ಯೋ ನನ್ನೇನು ಕೇಳ್ತೀಯಮ್ಮ, ನಿಮ್ಮ ಅತ್ತಿಗೆ ಅದೆಲ್ಲನ. ಅವಳು ಯಾವ್ದು ಹೆಸರು ಹೇಳ್ತಾಳೋ ಅದನ್ನೇ ಇಕ್ಕು. ಆಮೇಲೆ ಏನಿಲ್ಲ. ನಾನು ಯಾವುದೋ ಹೆಸರು ಇಕ್ಬೇಕು ಅನ್ಕೊಂಡಿದ್ದೆ, ನೀನು ಯಾವುದೋ ಹೇಳ್ದೆ ಅಂತನ ಜಗಳಕ್ಕೆ ಬಂದ್ಬಿಡ್ತಾಳೆ ನಿಮ್ಮ ಅತ್ತಿಗೆ ನನ್ನ ಜೊತೆಗೆ. ಅದಕ್ಕೆ ಅವಳನ್ನೇ ಕೇಳ್ಬಿಟ್ಟು ಅವಳು ಯಾವ್ದು ಹೆಸರು ಹೇಳ್ತಾಳೋ ಆ ಹೆಸರನ್ನೇ ಇಕ್ಕಮ್ಮ. ಮಲ್ಲಿ ಅಕ್ಕ ಕೊಡಿ. ಅದಕ್ಕೆ ಇವಳಿಗೆ ಯಾವ ಹೆಸರು ಇಡ್ಬೇಕು? ಯಾವ ಹೆಸರು ನೀವು ಆರಿಸಿದ್ದೀರಾ? ಯಾವ ಹೆಸರು ನಾನು ಆಯ್ಕೆ ಮಾಡ್ಕೊಂಡಿರ್ಬೋದು? ಇಲ್ಲಿ ಇರೋರು ಯಾರಾದ್ರೂ ಗೆಸ್ ಮಾಡ್ತೀರಾ? ಸುಜಿ ನೀನ್ ಗೆಸ್ ಮಾಡು ನೋಡೋಣ. ಅಯ್ಯೋ ಅದಕ್ಕೆ ಏನಂತ ಗೆಸ್ ಮಾಡೋದು? ನನಗೆ ಗೆಸ್ ಮಾಡಕ್ಕಾಗಲ್ಲಪ್ಪ. ಲಕ್ಷ್ಮಿ ಅಂತ ಇಟ್ಟಿರ್ಬೋದಾ? ಆಯ್ಕೆ ಮಾಡಿರ್ಬೋದಾ? ಸರಸ್ವತಿನೋ ಲಕ್ಷ್ಮಿನೋ ಇಲ್ಲ ಏನಿರ್ಬೋದು? ಶಾಂತಿನೋ? ಅದ್ಯಾವುದೂ ಅಲ್ಲ. ಇಲ್ಲಿ ಯಾರು ಗೆಸ್ ಮಾಡ್ತೀರಾ? ನಾನು ಹೇಳ ನೇತ್ರ. ಹೇಳು ಅಣ್ಣ ನೋಡೋಣ. ಗೆಸ್ ಮಾಡು ಏನಂತ ಇಟ್ಟಿರ್ಬೋದು. ಆರ್ತಿ ಅಂತ ಇಟ್ಟಿರ್ಬೋದು. ಅಲ್ವಾ? ಅಲ್ಲ ಅಲ್ಲ. ಯೋ ಜಲ್ದಿ ಹೇಳ್ರಪ್ಪ. ನೇತ್ರಮ್ಮ ಯಾವ ಹೆಸರು ಅಂತ ನೀನೇ ಹೇಳ್ಬಿಡ ಮತ್ತ. ಇನ್ ಯಾರಾದ್ರೂ ಗೆಸ್ ಮಾಡ್ತೀರಾ? ಚಿಕ್ಕಮ್ಮರೇ, ರಂಭಾ, ಊರ್ವಶಿ, ಮೇನಕ, ಈ 3ರಲ್ಲಿ ಯಾವ್ದಾದ್ರು ಒಂದು ಹೆಸರು ಇಕ್ತಾ ಇದ್ದೀರಾ ಅನ್ಸುತ್ತೆ. ಅಲ್ವಾ? ಇಲ್ಲ ಇಲ್ಲ, ಅದು ಅಲ್ಲ. ಯಾರು ಇನ್ಯಾರು ಗೆಸ್ ಮಾಡ್ತೀರಾ ಅಥವಾ ನಾನೇ ಹೇಳ? ಮಲ್ಲಿಯಕ್ಕ ನೀವು ಕಂಡಿಡೀರಿ ನೋಡೋಣ. ನೀವ್ ಯಾವ್ದಾದ್ರು ಒಂದು ಹೆಸರು ಹೇಳ್ರಿ. ಅದು ನಮ್ ಚಿನ್ನು ಬಂಗಾರಿಗೆ ಅವ್ರ ಅಣ್ಣಗೆ ಕೃಷ್ಣ ಅಂತ ಹೆಸರು ಹೇಳಿದಾಳೆ ನೇತ್ರ. ಆಮೇಲೆ ಕೃಷ್ಣಗೆ ತಂಗಿ ಹೆಸರು ಸುಭದ್ರ. ಅದೇ ಇರ್ಬೋದು ಅಂತ ಅನ್ಕೊಂತೀನಿ. ಅಲ್ವಾ ನೇತ್ರ? ಅದೇ ಹೆಸರು ಇಡಬೇಕು ಅಂತ ಅನ್ಕೊಂಡಿದ್ಯಾ? ಸರಿನಾ ಅತ್ಗೆ? ಮಲ್ಲಿಯಕ್ಕ ಹೇಳಿದ್ದು ಸರಿನಾ? ಸುಭದ್ರ ಅಂತನಾ? ಹೌದು, ಸುಭದ್ರ ಅಂತಾನೆ. ಮಲ್ಲಿ ಕರೆಕ್ಟ್ ಆಗಿ ಗೆಸ್ ಮಾಡಿದಾಳೆ. ನಾನು ಇವನ್ಗೆ ಕೃಷ್ಣ ಅಂತ ಇಟ್ಮೇಲೆ ಇವಳಿಗೆ ಏನಂತ ಹೆಸರಿಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆ ಅಣ್ಣ ತಂಗಿ ಕೃಷ್ಣ ಸುಭದ್ರ ಇದ್ದಂಗಿರ್ಲಿ ಅಂತನ ಸುಭದ್ರ ಅಂತ ಇಡೋಣ ಅಂತ ಇದ್ದೀನಿ. ವಾವ್, ಅದಕ್ಕೆ ತುಂಬಾ ಚೆನ್ನಾಗಿದೆ. ಕೃಷ್ಣ ಸುಭದ್ರ ಒಳ್ಳೆ ಹೆಸರನ್ನೇ ಆಯ್ಕೆ ಮಾಡಿದ್ದೀರಾ. ಅಣ್ಣ ನಿನಗೆ ಹೆಸರು ಇಷ್ಟ ಆಯ್ತಾ? ನಿನ್ ಮಕ್ಳಿಬ್ಬರ ಹೆಸರು ನನಗಂತೂ ತುಂಬಾ ಇಷ್ಟ ಆಯ್ತು. ಹ್ಞೂ ಸೂಜಿ, ನನಗೂ ಇಷ್ಟ ಆಯ್ತು. ಬೇಗ ತೊಟ್ಲಿಗೆ ಹಾಕು ಅವಳನು. ಸುಭದ್ರ ಸುಭದ್ರ ಸುಭದ್ರ. ಕಳ್ಳ ಕೃಷ್ಣ ನಿನ್ ತಂಗಿ ನೋಡಿಲಿ ಸುಭದ್ರ. ಚೆನ್ನಾಗಿ ನೋಡ್ಕೋಬೇಕು ಇವಳನ್ನ, ಅಳಿಸ್ಬಾರ್ದು. ಅಯ್ಯೋ ಇಬ್ರು ತೀಟೆ ಬಿಡು ಸೂಜಿ. ಅಯ್ಯೋ ಅವನಂತೂ ಸಖತ್ ತೀಟೆ ಮಾಡ್ತಾನೆ. ಇವಳೊಂದಿಷ್ಟು ಪರವಾಗಿಲ್ಲ. ಅಣ್ಣ ನಿನ್ ಮಕ್ಳಿಗೆ ಇಬ್ರಿಗೂ ಹೆಸರಿಟ್ಟಾಯ್ತು. ಇಬ್ರಿಗೂ ಹೆಸರಿಟ್ಟಿರೋದಕ್ಕೆ ನನಗೇನು ಕೊಡಲ್ವಾ? ಅಯ್ಯೋ ಇನ್ನೇನು ಕೊಡಕ್ಕಾಗುತ್ತೆ ಸೂಜಿ? ಅವರಿಬ್ರು ನೀನೇ ಕರ್ಕೊಂಡೋಗ್ಬಿಡು. ನಮ್ಗೇನು ಬೇಡ. ನೀನು ನಿಮ್ಮನೆ ಕರ್ಕೊಂಡೋಗಿ ನೀನೇ ಇಟ್ಕೊಂಡ್ಬಿಡು ಅತ್ತಗೆ. ಅದು ಒಳ್ಳೆ ಕೆಲಸ ಬಿಡು, ನಾನೇ ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ಕರ್ಕೊಂಡೋಗ್ಲಾ? ಅಯ್ಯೋ ಬೇಡಪ್ಪ. ನಾನು ಎತ್ತು ಒತ್ತು ಇಷ್ಟು ದಿನ ಕಷ್ಟಪಟ್ಟು ಬೆಳೆಸಿದ್ದೀನಿ. ಬೆಳೆಸ್ತವ್ರನ್ನ ನೀನ್ ಕರ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡೋಣ? ಬೇಡಪ್ಪ. ನಿನ್ಗೆ ಏನಾದ್ರೂ ಸೀರೆನೋ ಒಡವೆನೋ ಏನಾನ ಕೊಡ್ಸಕ್ಕಾಗುತ್ತೆ ಬಿಡು. ಇರ್ಲಿ ಬಿಡಿ, ಅದಕ್ಕೆ ಸುಮ್ಮನೆ ತಮಾಷೆ ಕೇಳಿದೆ ಅಷ್ಟೇನೆ. ನನಗೇನು ಬೇಡ. ಅವರಿಬ್ರು ಚೆನ್ನಾಗಿದ್ರೆ ಅಷ್ಟೇ ಸಾಕು. ನನ್ನ ತವ್ರ ಮನೇಲಿ ಎಲ್ಲರೂ ಸುಖವಾಗಿದ್ರೆ ಅಷ್ಟೇ ಸಾಕು. ಇವರಿಬ್ರಿದ್ದಾನ ನಮ್ಮ ತವ್ರ ಮನೆ ಇನ್ನೂ ಅಭಿವೃದ್ಧಿ ಆಗಿ ಚೆನ್ನಾಗಿ ನೆಮ್ಮದಿಯಾಗಿರ್ಲಿ ಆ ಮನೇಲಿ ಇಬ್ರು. ಪದು ಪದು, ನಿನ್ ಮಕ್ಕಳಿಗೆ ಸುಭದ್ರ ಕೃಷ್ಣ ಅಂತ ಹೆಸರಿಟ್ಟಿದಿ. ಇಷ್ಟ ಆಯ್ತಾ? ನನಗೇನೋ ಇಷ್ಟ ಆಯ್ತು. ಕೃಷ್ಣ ಸುಭದ್ರೆ ಅಂತ ಕರಿಯಕ್ಕೆ. ಸುಭದ್ರೆ ಅಂತ ಕರಿಯಕ್ಕಾಗಲ್ಲ, ಬದ್ರಿ ಬದ್ರಿ ಅಂತ ಕರೀತಾರೆ ಎಲ್ಲಾರು. ಪದ್ದು, ಬದ್ರಿ ಗಿದ್ರಿ ಅನ್ಬೇಡ ನನ್ನ ಮಗಳನ್ನ. ಸುಭದ್ರ ಅಂತ ಹೇಳಿ ಪೂರ್ತಿ ಹೆಸರು ಕರಿಬೇಕು. ಬದ್ರಿ ಗಿದ್ರಿ ಅಂತ ಅಡ್ಡ ಹೆಸರು ಗಿಡ್ಡ ಹೆಸರು ಇಕ್ಕಿಕ್ಕಿಯ. ಎಲ್ಲರೂ ಹಂಗೆ ಮತ್ತೀಗ ಕರಿಯೋದು. ಯಾರನು ಪೂರ್ತಿ ಹೆಸರು ಕರಿಯಲ್ಲ. ನಿನ್ಗೇನ್ ಗೊತ್ತಿಲ್ವೇನೆ ಯಾಕ? ಸರಿ, ಇನ್ನೇನ್ ನಾಮಕರಣ ಆಯ್ತಲ್ಲ, ಬರ್ರಿ ಊಟಕ್ಕೆ ಹೋಗೋಣ ಎಲ್ಲಾರು. ಪದು ನೀನು ಹೋಗು. ಅಲ್ಲಿ ಅಪ್ಪಯ್ಯ ಅಣ್ಣ ನೀವು ಹೋಗೋಣ. ಎಲ್ಲರಿಗೂ ಊಟಕ್ಕೆ ಹೋಗ್ರಿ, ಅಲ್ಲಿ ನಾವು ಬರ್ತೀವಿ. ಸರಿ ಸರಿ ಆಯ್ತು. ಕಾವೇರಿ, ನಾನು ನೀನು ಸೇರ್ಕೊಂಡು ಊಟಕ್ಕೆ ಕುಕ್ಕಂಡಿರೋರಿಗೆ ಎಲೆ ಕೊಡೋಣ, ಲೋಟ ಕೊಡೋಣ, ನೀರು ಏನೋ ಎಲ್ಲ ಮಾಡೋಣ. ರಾಣಿ ಅಕ್ಕ ನೋಡ್ತಾ ಇದ್ದೀನಿ ಬಂದಾಗಿನ ಯಾಕೋ ಸಪ್ಪಗಿದಾರಪ್ಪ. ಮಕ್ಕಳಾಗ ನಗುನೇ ಇಲ್ಲ. ಯಾಕಕ್ಕ ಏನಾಯ್ತು? ಏನು ಇಲ್ಲ ಕಣೆ ಸುಜಿ, ಏನು ಇಲ್ಲ. ಇನ್ನೇನು ನೀವೆಲ್ಲ ನಾಮಕರಣ ಮಾಡ್ತಿದ್ರಲ್ಲ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟೇನೆ. ತುಂಬಾ ಚೆನ್ನಾಗೈತೆ ಹೆಸರು. ಹೌದಾ? ಸರಿ, ಈಗ ನಿಮ್ಮ ಮುಖದ ಕಳೆ ಬಂತು ನೋಡ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.